ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಇನ್ನು ಮುಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಆಸ್ತಿ ತೆರಿಗೆಗೆ ಈಗ ಹೊಸ ನಿಯಮ ಜಾರಿಗೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ತಂದಿದ್ದಾರೆ. ಈ ಹೊಸ ರೂಲ್ಸ್ನಲ್ಲಿ ಏನಿದೆ, ಯಾರಿಗೆ ವಿನಾಯಿತಿ, ಎಸ್ ಪ್ರಿಯ ವೀಕ್ಷಕರೇ, ಯಾರಿಗೆಲ್ಲ ಎಕ್ಸೆಪ್ಷನ್ ಸಿಗುತ್ತೆ ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಎಸ್ ಪ್ರಿಯ ವೀಕ್ಷಕರೇ, ರಾಜ್ಯದ ಗ್ರಾಮೀಣ ಭಾಗದ ಆಸ್ತಿ ಮಾಲೀಕರಿಗೆ ಈಗ ಅತ್ಯಂತ ಮಹತ್ವವಾದಂತಹ ಸುದ್ದಿ ಮತ್ತು ಶಾಕಿಂಗ್ ಸುದ್ದಿ ಕೂಡ ಹೌದು. ಎಷ್ಟು ದಿನ ತೆರಿಗೆಯಿಂದ ಹೊರಬಿದ್ದಂತಹ ಈಗಿನ ಸಾವಿರಾರು ಆಸ್ತಿಗಳಿಗೆ ಈಗ ಬಲೆ ಬೀಸಲು ಈಗ ರಾಜ್ಯ ಸರ್ಕಾರ ಈಗಾಗಲೇ ಸಜ್ಜಾಗಿರುವಂಥದ್ದು. ಎಲ್ಲ ಹಳ್ಳಿಗಳು ಮತ್ತು ಮನೆ ಮತ್ತು ಎಲ್ಲ ನಿವೇಶನಗಳು ಮತ್ತು ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಹೊಂದಿರುವಂಥವ್ರಿಗೆ ಈಗ ಒಂದು ಲಗಾಮ ಹಾಕಲು ರಾಜ್ಯ ಸರ್ಕಾರ ಈಗಾಗಲೇ ಮುಂದಾಗಿದೆ. ಎಸ್, ಹಾಗಾದರೆ ಈ ಒಂದು ಸುದ್ದಿ ಇವತ್ತು ನೋಡೋದಾದರೆ, ಗ್ರಾಮ ಪಂಚಾಯಿತಿಗಳ ಯಾರು ಆದಾಯಗಳನ್ನು 3 ಪಟ್ಟು ಹೆಚ್ಚಿಸುವ ಒಂದು ಗುರಿಯೊಂದಿಗೆ ರಾಜ್ಯ ಸರ್ಕಾರ ಈಗ ಗ್ರಾಮ ಸ್ವರಾಜ್ ಮತ್ತು ಗ್ರಾಮ ಪಂಚಾಯಿತಿಯ ತೆರಿಗೆ ಮತ್ತು ಫೀಸ್ಗಳನ್ನು ನಿಯಮ 2025 ಈಗ ಅಧಿಕೃತವಾಗಿ ಈಗಾಗಲೇ ಪ್ರಕಟಿಸಿರುವಂಥದ್ದು. ಇದು ಗ್ರಾಮೀಣ ಭಾಗದ ಒಂದು ಕರ್ನಾಟಕದ ಆರ್ಥಿಕ ಚಿತ್ರಣವನ್ನೇ ಬದಲಿಸಬಲ್ಲುವಂತಹ ಒಂದು ದೊಡ್ಡ ಹೆಜ್ಜೆ ಅಂತಲೇ ಕೂಡ ಈಗಾಗಲೇ ಹೇಳಬಹುದು. ಹಾಗಾದರೆ ಏನಿದು ಈ ಹೊಸ ನಿಯಮ, ಯಾರಿಗೆಲ್ಲ ಇದು ಅನ್ವಯವಾಗುತ್ತೆ, ಹಾಗಾದರೆ ತೆರಿಗೆ ವಿನಾಯಿತಿ ಯಾರಿಗೆ ಸಿಗುತ್ತೆ, ಕಟ್ಟದಿದ್ದರೆ ಪರಿಣಾಮ ಏನಾಗುತ್ತೆ, ಸಂಪೂರ್ಣವಾಗಿ ಇವತ್ತು ಮಾಹಿತಿ ನೋಡ್ತಾ ಹೋಗೋಣ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಕೃಷಿ ತೆರಿಗೆಗೆ ಒಳಪಡುವಂತಹ ಎಲ್ಲ ವಸತಿ, ರೆಸಿಡೆನ್ಷಿಯಲ್ ಮತ್ತು ವಾಣಿಜ್ಯ, ಕಮರ್ಷಿಯಲ್, ನಾನ್ ಕಮರ್ಷಿಯಲ್ ಬಿಲ್ಡಿಂಗ್ ನಿವೇಶನಗಳಿಗೆ, ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಸೇರಿದಂತೆ ಇತರ ಎಲ್ಲ ಆಸ್ತಿಗಳನ್ನು ಗುರುತಿಸಿ ನಿಯಮಬದ್ಧವಾಗಿ ತೆರಿಗೆ ಮತ್ತು ಶುಲ್ಕವನ್ನು ವಸೂಲಿಗೆ ತಂದಿರುವಂತಹ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯಿತಿ ಒಂದು ಆ್ಯಕ್ಟ್. ಎಸ್, ಇದು ದರ ಮತ್ತು ಫೀಸ್ಗಳ ನಿಯಮ ಮತ್ತು 2025 ಸರ್ಕಾರ ಇವತ್ತು ಪ್ರಕಟಿಸಿರುವಂಥದ್ದು. ಹಾಗಾದರೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೆರಿಗೆ ಶುಲ್ಕಗಳನ್ನು ಮೂಲಕ ಸುಮಾರು 1500 ಕೋಟಿಗಳಷ್ಟು ಆದಾಯ ಸಂಗ್ರಹವಾಗ್ತಾ ಇತ್ತು. ಇದೀಗ ಈ ಒಂದು ಹೊಸ ನಿಯಮ ಜಾರಿಗೆ ತಂದಿರೋದ್ರಿಂದ, ಅನುಷ್ಠಾನಗೊಂಡಿರೋದ್ರಿಂದ ಆದಾಯದಲ್ಲಿ ಈಗ 4500 ಕೋಟಿ ರೂಪಾಯಿ ತಲುಪುವ ಒಂದು ದೊಡ್ಡ ನಿರೀಕ್ಷೆ ಈಗಾಗಲೇ ಹೊಂದಿದೆ. ಎಸ್, ಈ ಒಂದು ಕರಡು ನಿಯಮಗಳಿಗೆ ಒಂದು ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಫೈನಲ್ ರೂಲ್ಸ್ಗಳನ್ನು ಪ್ರಕಟಿಸಲಾಗುವುದು ಎಂದು ಈಗ ಪ್ರಮುಖ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳು ಮತ್ತು ಪ್ರಮುಖವಾದಂಥ ಗಡಿ ರೇಖೆಗಳೇನಿರುತ್ತಲ್ಲ, ಜನವಸತಿ ಪ್ರದೇಶಗಳು ಮತ್ತು ನಿವೇಶನ ಕಟ್ಟಡಗಳಿಗೆ ಎಲ್ಲ ಗ್ರಾಮ ಠಾಣ ಒಂದು ವರ್ಗೀಕರಿಸಿ, ಅಂದರೆ ಕ್ಲಾಸಿಫೈಡ್ ಮಾಡಿ, ಈ ವ್ಯಾಪ್ತಿಗೆ ತೆರಿಗೆಗೆ ಒಳಪಡುವ ಎಲ್ಲ ಆಸ್ತಿಗಳನ್ನು ಈಗ ಪ್ರತಿ ವರ್ಷ ಮಾರ್ಚ್ನಲ್ಲಿ ತಿಂಗಳಲ್ಲಿ ಈಗಾಗಲೇ ನೀವು ಕಟ್ಟಬೇಕನ್ನುವಂಥದ್ದು ಈಗಾಗಲೇ ಕರಡು ನಿಯಮವನ್ನು ಈಗಾಗಲೇ ರಾಜ್ಯ ಸರ್ಕಾರ ತಂದಿದೆ. ಎಲ್ಲ ವಿವರಗಳು ಮತ್ತು ದಾಖಲೆಗಳನ್ನು ಸಂಗ್ರಹಿಸಿ ಎಲ್ಲ ತಂತ್ರಾಂಶದ ಮೂಲಕ ತೆರಿಗೆ ವ್ಯಾಪ್ತಿಗೆ ಮುಂದಿನ ದಿನಗಳಲ್ಲಿ ಅಂತ ಒಳಪಡುವಂತಹ ಎಲ್ಲ ಒಂದು ಕ್ರಮವನ್ನು ಈಗಾಗಲೇ ರಾಜ್ಯ ಸರ್ಕಾರ ಕೈಗೊಳ್ಳುತ್ತೆ. ಇನ್ನು ಕರ್ನಾಟಕದ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಅಧಿನಿಯಮ 2025 ಒಂದು ಜಾರಿಯ ಪೂರ್ವದ ಒಂದು ಏನು ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಕ್ರಯ ಪತ್ರ ಮತ್ತು ಹಾಗೂ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಏನು ಎಸ್ಕಾಂನಿಂದ ಶಾಶ್ವತವಾಗಿ ಕರೆಂಟ್ ಸಂಪರ್ಕ ನೀವೇನು ಪಡೆದ ದಿನಾಂಕದಿಂದ ಹಿಡ್ಕೊಂಡು ಇಲ್ಲಿಯ ದಿನಾಂಕವರೆಗೂ ಪರಿಗಣಿಸಿ 2016ರಿಂದ ಫೆಬ್ರವರಿಯಿಂದ ಏನಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಯಾವುದೆಲ್ಲ ನಂತರ ಬಂದಿರತಕ್ಕಂಥದ್ದು ಎಲ್ಲವನ್ನು ಈಗ ಬಾಕಿ ಉಳಿದಂತಹ ತೆರಿಗೆಗಳನ್ನು ನೀವು ಆಗಾಗಲೇ ಕಟ್ಟಬೇಕನ್ನುವಂಥದ್ದು ರಾಜ್ಯ ಸರ್ಕಾರ ತಂದಿದೆ. ಇನ್ನು ಒಂದು ತಂತ್ರಾಂಶಗಳಲ್ಲಿ ತೆರಿಗೆ ಲೆಕ್ಕಾಚಾರ ಮಾಡಿ ತೆರಿಗೆ ವ್ಯಾಪ್ತಿಗೆ ಒಳಪಡಿಸುವಂತಹ ಎಲ್ಲ ರೀತಿಯ ಒಂದು ನಿಯಮವನ್ನು ರಾಜ್ಯ ಸರ್ಕಾರ ಇವತ್ತು ರೂಪಿಸಿದೆ. ಇನ್ನು ಸಮೀಕ್ಷೆಯ ಪ್ರಕಾರ ಹೊಸದಾಗಿ ತೆರಿಗೆ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ಆಸ್ತಿಗಳನ್ನು ಮತ್ತು ಗ್ರಾಮ ಪಂಚಾಯಿತಿ ತನ್ನ ಒಂದು ಸೂಚನಾ ಫಲಕ ಮತ್ತು ತಾಲೂಕು ಪಂಚಾಯತ್ ಸೂಚನಾ ಫಲಕ ಮತ್ತು ಏನು ಜಿಲ್ಲಾ ಪಂಚಾಯತಿ ಗ್ರಾಮ ಒಂದು ಗ್ರಂಥಾಲಯ ಹಾಗೂ ಗ್ರಾಮದ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ಇದನ್ನು ಪ್ರಕಟಿಸ್ತಾರೆ. ತದನಂತರ 7 ದಿನಗಳ ಕಾಲಾವಕಾಶವನ್ನು ನಿಮಗೆ ಕೊಡ್ತಾರೆ. ಆಕ್ಷೇಪಣೆಗಳನ್ನು ನೀವು ಪಡಿಬಹುದು. ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಪರಿಶೀಲಿಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅನುಮೋದನೆಯೊಂದಿಗೆ ನೀವು ತೆರಿಗೆಗೆ ಒಳಪಡಿಸಲಾಗುತ್ತೆ. ಇನ್ನು ತೆರಿಗೆಗೆ ಒಳಪಡಿಸಿದಂಥ ಎಲ್ಲ ಆಸ್ತಿಗಳನ್ನು ಮುಂದಿನ ಸಾಮಾನ್ಯ ಸೇವೆಗಳಲ್ಲಿ ಮಂಡಿಸಬೇಕಾಗುತ್ತೆ. ಇನ್ನು ಆನ್ಲೈನ್ ಮೂಲಕವೂ ಕೂಡ ನಿಮಗೆ ತೆರಿಗೆಯನ್ನು ಪಾವತಿಸೋಕೆ ಈಗ ಸೂಕ್ತ ವ್ಯವಸ್ಥೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಇನ್ನು ಗರಿಷ್ಠ ಪೂರ್ಣವಾಗಿ ಅಥವಾ ಕನಿಷ್ಠ 2 ಕಂತಿಗಳಲ್ಲಿ ನೀವು ಪಡೆಯಬಹುದು. ಇನ್ನು
ಕೆಲ ಆಸ್ತಿಗಳಿಗೆ ತೆರಿಗೆ ವಿನಾಯಿತಿಯನ್ನು ಕೊಡಲಾಗುತ್ತೆ. ಅಂದರೆ ಎಕ್ಸೆಪ್ಷನ್ ಇದೆ ಕೆಲವೊಂದು ಪ್ರಾಪರ್ಟಿಗಳಿಗೆ, ಇದರಲ್ಲಿ ಸಾಕಷ್ಟು ಎಕ್ಸೆಪ್ಷನ್ ಅನ್ನು ರಾಜ್ಯ ಸರ್ಕಾರ ಈಗಾಗಲೇ ಇದಕ್ಕೆ ಕಲ್ಪಿಸಿಕೊಟ್ಟಿರುವಂಥದ್ದು. ಇನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಧರ್ಮಾರ್ಥವಾಗಿ ನಡೆಸ್ತಾಗಿಂತ ಕೆಲವೊಂದು ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಕೆಲವೊಂದು ಆಮೇಲೆ ಆಸ್ಪತ್ರೆಗಳಿರ್ಬೋದು, ಕೆಲವೊಂದು ಇನ್ನಿತರ ಒಂದು ಸಂಘ ಸಂಸ್ಥೆಗಳಿಗೆ ಅದಕ್ಕೆ ಟ್ಯಾಕ್ಸ್ ಎಕ್ಸೆಪ್ಷನ್ ಅಂತಂದರೆ ತೆರಿಗೆ ವಿನಾಯಿತಿಯನ್ನು ಇದಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಸಿಗುತ್ತಂತಂದರೆ ಸೈನಿಕರು, ಮಾಜಿ ಸೈನಿಕರು ಮತ್ತು ಸತ್ತು ಹೋದಂತಹ ಮತ್ತು ಪತ್ನಿಯರಿಗೆ ಮತ್ತು ಅತ್ಯಂತ ಒಂದು ಅಪಾಯದ ರೋಗಗಳ ಹೊಂದಿರತಕ್ಕಂಥ ಜನರಿಗೆ ಮತ್ತು ಇಂಥವ್ರಿಗೆ ವಿಶೇಷ ಚೇತನರಿಗೂ ಕೂಡ ಇದು ಒಂದು ಎಕ್ಸೆಪ್ಷನ್ ಈಗ ಕೊಡೋಕ್ಕೆ, ಅದರಲ್ಲಿ 50% ಕೊಡೋಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು ಆಸ್ತಿಗಳಿಗೆ ಇದರಲ್ಲಿ 50% ಈಗ ತೆರಿಗೆ ವಿನಾಯಿತಿ ಕೊಟ್ಟು, ಇನ್ನು ನಿಯಮದಲ್ಲಿ ಯಾವುದ್ಯಾವುದಿದೆ ಅಂತ ಈ ಸಂಪೂರ್ಣವಾಗಿ ಅವರು ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲವನ್ನು ಕೂಡ ತಿಳಿಸ್ತಾರೆ. ಈಗ ಎಲ್ಲ ಆಸ್ತಿಗಳಿಗೂ ಆರ್ಥಿಕ ವರ್ಷ ಮೊದಲ 3 ತಿಂಗಳು ಏನಿರುತ್ತಲ್ಲ ತೆರಿಗೆ ಪಾವತಿಸಿದ್ರೆ 50% ನಿಮಗೆ ತೆರಿಗೆ ವಿನಾಯಿತಿಯನ್ನು ಸಿಗುತ್ತೆ. ಈ ಕುರಿತು ಕೆಲವೊಂದು ಸ್ಪಷ್ಟವಾಗಿಯೂ ಕೂಡ ಈಗಾಗಲೇ ಉಲ್ಲೇಖನ ಮಾಡಿದ್ದಾರೆ. ತೆರಿಗೆ ಕಟ್ಟದಿದ್ದರೆ ಮತ್ತು ಚರಾಸ್ತಿ ಮತ್ತು ಸ್ಥಿರಾಸ್ತಿನ ನಿಮ್ಮ ಆಸ್ತಿಗಳನ್ನು ಜಪ್ತಿ ಮಾಡುವಂತಹ ಒಂದು ಕಾನೂನನ್ನು ಇದರಲ್ಲೂ ಕೂಡ ಈಗಾಗಲೇ ರೂಪಿಸಿದ್ದಾರೆ. ನಿಗದಿತ ತೆರಿಗೆ ಅಥವಾ ಶುಲ್ಕ ಪಾವತಿಸಲು ವಿಫಲರಾದರೆ ಅಂತಂದರೆ ಕಟ್ಟೋದ್ರಲ್ಲಿ ವಿಳಂಬ ಮಾಡಿದರೆ, ಮೊದಲೇ ಏನಾದರೂ ತಗಾದೆ ತೆಗೆದ್ರೆ ಅಂಥವ್ರಿಗೆ ನೋಟಿಸ್ ಕೊಟ್ಟು ತದನಂತರ ತಗಾದೆ ಒಂದು ಆದೇಶ ಜಾರಿ ಮಾಡಿ ಅದರಲ್ಲೂ ತೆರಿಗೆ ಅಥವಾ ಶುಲ್ಕ ಯಾರು ಪಾವತಿಸಲ್ಲ ಅಂಥವ್ರ ಆಸ್ತಿ ಮಾಲೀಕರನ್ನು ಹೊಂದಿರತಕ್ಕಂಥ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಏನು ಇರುತ್ತಲ್ಲ ಅದನ್ನು ಜಪ್ತಿ ಮಾಡುವಂತಹ ಈಗ ಇದರಲ್ಲೂ ಕೂಡ ಈಗಾಗಲೇ ರೂಪಿಸಿದ್ದಾರೆ. ಇನ್ನು ಸ್ಥಿರಾಸ್ತಿಯನ್ನು ಜಪ್ತಿ ನಂತರ 7 ದಿನಗಳಿರುತ್ತಲ್ಲ ತೆರಿಗೆ ಅಥವಾ ಶುಲ್ಕ ಪಾವತಿಸ್ತಿದ್ರೆ ಅವುಗಳನ್ನು ಹರಾಜನ್ನು ಕೂಡ ಈಗಾಗಲೇ ಮಾಡ್ತಾರೆ, ತದನಂತರ ಮಾರಾಟವನ್ನು ಕೂಡ ಮಾಡ್ತಾರೆ ಇವರು. ಇನ್ನು ತೆರಿಗೆ ಶುಲ್ಕ ವಸೂಲಿ ಮಾಡುವ ಇಂತಹ ಅಧಿಕಾರ ಕೆಲವೊಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಇನ್ನು ಏನು ಮೇಲ್ಮನವಿ ಪ್ರಾಧಿಕಾರ ಏನಿರುತ್ತಲ್ಲ ಅದಕ್ಕೆ ಗ್ರಾಮ ಪಂಚಾಯಿತಿಗಳ ಒಂದು ಕ್ರಮದ ವಿರುದ್ಧ ಏನಾದರೂ ದೂರ ಏನಾದರೂ ಇತ್ತಂದರೆ ಅಂಥವರು ಕೂಡ ಬಂದು ಗ್ರಾಮ ಪಂಚಾಯಿತಿಗಳಲ್ಲೂ ದೂರನ್ನು ಕೊಟ್ಟು ತಮಗೆ ಆದಂಥದ್ದು ಯಾವುದೇ ರೀತಿಯಾದಂಥ ಅನ್ಯಾಯ ಇತ್ತಂದರೆ ಅದನ್ನು ನೀವು ಸರಿಪಡಿಸ್ಕೋಬೋದು. ಇನ್ನು ಗ್ರಾಮ ಪಂಚಾಯಿತಿಯ ಮನೆ ಮತ್ತು ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಇವನ್ ಫ್ರೀ ಇದ್ದ ಎಲ್ಲ ಆಸ್ತಿಗಳಿಗೂ ಇನ್ನು ಮುಂದೆ ಹೊಸ ತೆರಿಗೆ ನಿಯಮ ಜಾರಿ ಆಗಿದೆ. ಕೆಲವರಿಗೆ ಈಗ ಒಂದು ರಿಯಾಯಿತಿ ಸಿಗಬಹುದು, ಇನ್ನು ಕೆಲವರಿಗೂ ಕೂಡ ರಿಯಾಯಿತಿ ಸಿಗದೇ ಇರಬಹುದು. ಎಲ್ಲ ಆಸ್ತಿಗಳನ್ನು ಯಾರು ಕಟ್ಟೋದಿಲ್ಲೋ, ಒಂದು ತೆರಿಗೆಯನ್ನು ಯಾರು ಕಟ್ಟೋದಿಲ್ಲ ಅಂಥವ್ರಿಗೂ ಆಸ್ತಿ ಜಪ್ತಿ ಮತ್ತು ಹರಾಜು ತರುವಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಈ ಸಂದರ್ಭ ಹೇಳ್ಬೋದು. ಇನ್ನು ಇದು ಕಟ್ಟದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅವರು ತಮ್ಮ ಆಸ್ತಿಗಳನ್ನೇ ಸಂಪೂರ್ಣವಾಗಿ ಮಾರಾಟ ಮಾಡ್ತಾರೆ ರಾಜ್ಯ ಸರ್ಕಾರದಲ್ಲಿ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ, ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.